ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MB ಕ್ರಿಯೇಷನ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಆಲ್ ಈ ನಡುವೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಮತ್ತು ಇದೇ ಥರನೇ ನೀವು ಹೀಗೆ ಫಾಲೋ ಮಾಡ್ತಾಯಿರಿ. ಒಳ್ಳೊಳ್ಳೆ ಕಲೆಕ್ಷನ್ಸೇ ಸಿಗುತ್ತೆ ನಿಮಗೂ. ನೋಡಿ, ಇವಾಗಿನ ಟ್ರೆಂಡಲ್ಲಿರೋ ಅಂಥದ್ದು ಒಂಥರ ದೇವಸ್ಥಾನದ ಥರ ಇದೆ. ಅದರೊಳಗಡೆ ಲಕ್ಷ್ಮೀದು ಚಿಕ್ಕದಾಗಿ ಮೂರ್ತಿ ಇರೋ ಥರ ಇದೆ. ಅದು ಜುಮ್ಕಾದಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ 7 to 10 ಗ್ರಾಮ್ಸ್ವರೆಗೂ ಕೆಲವು ಜ್ಯುವೆಲರಿ ಅಂಗಡಿಗಳಲ್ಲಿ ಮಾಡಿಕೊಡ್ತಾರೆ. ರೀಸೆಂಟಾಗಿ ನಾನು ಯಾವುದೋ ಒಂದು ರೀಲ್ಸ್ ನೋಡುವಾಗ ನೋಡಿದೆ. ತುಂಬಾ ಚೆನ್ನಾಗಿತ್ತು. ಹೇಗಿದೆ ಅಂದರೆ ಸಖತ್ತಾಗಿದೆ ಇದು ಜ್ಯುವೆಲರಿ. ಇದು ಗೋಲ್ಡಲ್ಲೂ ಅಷ್ಟೇ ಸೇಮ್ ಟು ಸೇಮ್ ಬರುತ್ತೆ ನಿಮಗೆ. ಟೆಂಪಲಲ್ಲಿ ಲಕ್ಷ್ಮೀ ವಿಗ್ರಹ ಇಟ್ಟಿರೋ ಥರನೇ ಇದೆ. ತುಂಬ ಚೆನ್ನಾಗಿದೆ ಜುಮ್ಕಾ. ಮತ್ತು ನೋಡಿ ಹೇಗಿದೆ, ಕೆಲವೆಲ್ಲ ಲಾಂಗ್ ನೆಕ್ಲೆಸಸ್ಸು ಅಷ್ಟೇ. ಮತ್ತು ಪಾರ್ಟಿ ವೇರು, ಈವೆಂಟ್ ವೇರ್ ಹಾಕೊಳ್ಳೋವಂಥ ನೆಕ್ಲೆಸಸ್ಸು ನಿಮ್ಮ ಡ್ರೆಸ್ಗೆ ಮ್ಯಾಚ್ ಆಗುವಂಥದ್ದೇ ಸಿಗುತ್ತೆ. ಇವೆಲ್ಲನೂ ರೀಸನಬಲ್ ರೇಟ್ಸಲ್ಲೇ ಇದೆ. 1000-1500 ಒಳಗಡೆ ಏನೇ ಇದೆ. ಸೆಮಿ ಬ್ರೈಡಲ್ ಸೆಟ್ಸ್ ಎಲ್ಲ 1500 ಇದೆ. ಅದರಲ್ಲೂ ಕೆಲವು ಮೀಡಿಯಮ್ ಕ್ವಾಲಿಟಿ ಅಂತ ಹೇಳ್ತಾರಲ್ಲ, ಅಂಥವೆಲ್ಲ 1000 ಒಳಗಡೆ ಬರುತ್ತೆ. ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಗಾದರೆ 1500-2000 ಇರುತ್ತೆ. ಅದ್ರ ಜೊತೆಗೆ ಕೆಲವುದರಲ್ಲಿ ಸೊಂಟದ ಡಾಬು ಇರುತ್ತೆ, ಇನ್ನು ಕೆಲವುದರಲ್ಲಿ ಮಾಟಿ ಎಲ್ಲ ಬರುತ್ತೆ. ಕೆಲವುದ್ರಲ್ಲಿ ಮಾಟಿ ಬರೋದಿಲ್ಲ. ಲಾಂಗು ಶಾರ್ಟು 2 ಜೊತೆ ಇಯರಿಂಗ್ ಬರುತ್ತೆ. ಕೆಲವುದ್ರಲ್ಲಿ ಹ್ಯಾಂಗಿಂಗ್ಸ್ ಬರುತ್ತೆ, ಕೆಲವುದ್ರಲ್ಲಿ ಜುಮ್ಕಾ ಬರುತ್ತೆ. ಯಾವುದೇ ರೀತಿ ಕ್ವಾಲಿಟಿಲಿ ಮೋಸ ಖಂಡಿತ ಇರೋದಿಲ್ಲ ಅಂತ ಹೇಳ್ತೀನಿ. ನಾವು ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂದಂಗೆ. 500 ರೂಪಾಯಿ ಕೊಟ್ಟರೆ ಅದರ ಆ 500 ರೂಪಾಯಿಗೆ ತಕ್ಕಂಗೆ ನಮಗೆ ಜ್ಯುವೆಲರಿ ಸಿಗುತ್ತೆ. ಹೋಗಲಿ 1000 ರೂಪಾಯಿ ಒಳಗಡೆ ತೊಗೋತೀವಿ ಅಂತಂದರೂ ಅದು ಚೆನ್ನಾಗಿರುತ್ತೆ. ಯಾವುದೇ ಬಣ್ಣ ಹೋಗೋದಾಗಲಿ, ಏನೇ ಫೇಡ್ ಆಗೋದಾಗಲಿ, ಮತ್ತು ಅದರಲ್ಲಿರೋ ಸ್ಟೋನ್ ಆಗಲಿ, ಪರ್ಲ್ ಆಗಲಿ ಯಾವ್ದಾದ್ರು ಬಿದ್ದೋಗುತ್ತೆ ಅನ್ನೋದು ಯಾವುದೇ ರೀತಿ ಮೋಸ ಇಲ್ಲ. ಆ ಥರ ಏನೂ ಆಗೋದಿಲ್ಲ. ನೀವು ಹಾಕ್ಕೊಂಡು ಹೋಗಿ ಬಂದ ಮೇಲೆ ನೀಟಾಗಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೂ ಹಾಳಾಗೋದಿಲ್ಲ. ನೀವು ಹೆಂಗೆ ಅದನ್ನು ಸ್ಟೋರ್ ಮಾಡ್ಕೊಳ್ತೀರೋ ಅದೇ ಥರ ಅದು ತುಂಬಾ ಲೈಫ್ ಲಾಂಗು ನಿಮಗೆ ಚೆನ್ನಾಗೇ ಇರುತ್ತೆ. ಎಲ್ಲೇ ವೇರ್ ಮಾಡಿದ್ರೂ ಅದನ್ನು ನೀವು ಹೇಗೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅಂತಲೇ ಹೇಳ್ಬೋದು. ಹಾಕ್ಕೊಂಡೋಗಿ ತಂದು ಹೆಂಗಂತ ಹಂಗೆ ಎಸೆದ್ರೆ ಖಂಡಿತ ಅದು ಬರೋದಿಲ್ಲ. ತಂದು ಅದನ್ನು ನೀಟಾಗಿ ಜೋಪಾನ ಮಾಡಿಕೊಂಡ್ರೆ ಬರುತ್ತೆ. ನೀವು ಕಂಡಂಗೆ ಕೆಲವೆಲ್ಲ ಜ್ಯುವೆಲರಿಗಳೆಲ್ಲನೂ ಈ ಸೀರಿಯಲ್ಗಳಲ್ಲಿ ಬರುತ್ತಲ್ಲ, ಅದರಲ್ಲೆಲ್ಲ ಹೀರೋಯಿನ್ಗಳು ಮತ್ತು ವಿಲನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಅವರೆಲ್ಲರೂ ಹಾಕ್ಕೊಂಡಿರ್ತಾರೆ. ನೀವು ನಿಧಾನಕ್ಕೆ ಗಮನಿಸಿದ್ರೆ ಗೊತ್ತಾಗುತ್ತೆ. ರೀಸೆಂಟಾಗಿ ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಈ ಥರ ಒಂದು ಜ್ಯುವೆಲರಿ ನೋಡಿದ್ದೆ. ಹೌದು, ಇವ್ರು ಹಾಕ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣುತ್ತೆ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ ಅದ್ರ ಬಗ್ಗೆ. ಸೊ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಬ್ರೈಡಲು ಸೆಮಿ ಬ್ರೈಡಲ್ ತೊಗೊಂಡ್ರೆ ನಿಮ್ಮ ಫ್ಯಾಮಿಲಿಲಿ ಯಾವ್ದಾದ್ರು ಮದುವೆ ಇದ್ದರೆ ಅದಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ. ನೀವು ಯೂಸ್ ಮಾಡ್ಬೋದು. ಮತ್ತು ನಿಮ್ಮ ಜೊತೆಗೆ ಇರ್ತಾರಲ್ಲ ಕಸಿನ್ಸು, ರಿಲೇಷನ್ಸು, ಅವ್ರಿಗೂ ಎಲ್ಲ ಕೊಡ್ಬೋದು ಅಂತ ಹೇಳ್ತೀನಿ. ಇದನ್ನು ನೀವು ಆಚೆ ಕಡೆ ತೊಗೊಂಡ್ರೆ, ಬಾಡಿಗೆ ಕೊಟ್ಟು ತೊಗೋಬೇಕು ಅಂದರೆ ಫಸ್ಟ್ ಅಡ್ವಾನ್ಸ್ ಮಾಡಬೇಕು, ಬುಕ್ ಮಾಡಿ ಬರಬೇಕು, ಅವರೇ ಕಳಿಸ್ಕೊಡ್ತಾರೆ. ಮತ್ತು ಅದರಲ್ಲಿ ಏನಾದ್ರು ಒಂದು ಐಟಮ್ಮು ಅಂದರೆ ಒಂದು ಬೀಡ್ಸು, ಪರ್ಲು ಏನಾದ್ರು ಬಿದ್ದೋಗಿತ್ತು ಅಂತಂದರೆ ಅದಕ್ಕೆಲ್ಲ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ನೋಡಿ ಹೇಗಿದೆ ಜುಮ್ಕಾ. ಇದು ಫುಲ್ ಇಯರಿಂಗಿಗೆ ಬರುತ್ತೆ. ಇದು ಪಿಕಾಕ್ ಥರ ಕಾಣುತ್ತೆ ನೋಡೋಕ್ಕೆ. ಹೆವಿಯಾಗಿ ಬ್ರೈಡಲ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾಟಿ ಹಾಕೋ ಬದಲಿಗೆ ಈ ಥರ ಫುಲ್ ಇಯರಿಂಗ್ ಹಾಕ್ಬಿಟ್ರೆ ಮಾಟಿ ಹಾಕೋ ಹಾಗೆ ಇರಲ್ಲ. ಮಾಟಿನ ಎತ್ತಿ ನಾವು ಕೂದಲು ಸಿಕ್ಕಿಸಿದಾಗ ಅಯ್ಯೋ ಕೂದಲು ಎಳ್ಕೊಳ್ಳುತ್ತಪ್ಪ ಅನ್ನೋಂಗೆ ಇರಲ್ಲ. ಈ ಥರ ಎಲ್ಲ ಜುಮ್ಕಾಗಳು ತೊಗೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಬ್ಯಾಂಗಲ್ಸು ನೋಡಿ ಹೇಗಿದೆ. ಅದರಲ್ಲಿ ಸ್ಟೋನ್ ಬ್ಯಾಂಗಲ್ಸ್ ಅಂತೂ ಸಿಂಪಲ್ಲಾಗಿ ಸಖತ್ತಾಗಿ ಕಾಣುತ್ತೆ. ಯಾವ್ದಾದ್ರು ಸಿಂಪಲ್ ಡ್ರೆಸ್ಗೂ ವೇರ್ ಮಾಡ್ಬೋದು. ಅಂದರೆ ಅಂಥ ಗ್ರ್ಯಾಂಡ್ ಇಲ್ಲದೆ ಇರೋವಂಥ ಫಂಕ್ಷನ್ಗಳಿಗೂ ವೇರ್ ಮಾಡ್ಬೋದು. ಕೆಲವೆಲ್ಲ ಸಿಂಪಲ್ ಆಗಿದೆ ನೋಡಿ ಹೇಗಿದೆ. ಇವೆಲ್ಲ ಜಸ್ಟ್ ಒಂದು ಥ್ರೆಡ್ ಥರ ಇರುತ್ತೆ. ಅದಕ್ಕೆ ಮಧ್ಯದಲ್ಲಿ ಡಾಲರು ಮತ್ತು 2 ಇಯರಿಂಗು, ಅದು ಸ್ಟೆಡ್ ಇಯರಿಂಗ್ ಬರುತ್ತೆ. ಮಾಟಿಗಳು ಅಷ್ಟೇ ಎಲ್ಲ ತುಂಬ ಚೆನ್ನಾಗೇ ಇದೆ. ಎಲ್ಲ ಮ್ಯಾಟ್ ಫಿನಿಷಿಂಗಲ್ಲಿ ಬರುತ್ತೆ ನೋಡಿ. ಇದೆಲ್ಲ ಫುಲ್ಲು ಮ್ಯಾಟ್ ಬ್ರೈಡಲ್ ಫಿನಿಷಿಂಗ್ದು ಬ್ರೈಡಲ್ ಸೆಟ್. ಇದು ಫುಲ್ಲು ಲಕ್ಷ್ಮೀದೇ ಬರುತ್ತೆ. ಮತ್ತು ಜೊತೆಗೆ ಜಡೆ ಬಿಲ್ಲೆಗಳೆಲ್ಲ ಬರುತ್ತೆ. ಕೆಲವೆಲ್ಲ ಬ್ರೈಡಲ್ಗಳಲ್ಲಿ ಜಡೆ ಬಿಲ್ಲೆಗಳು ಬರಲ್ಲ, ಅದಕ್ಕೆ ಲಾಂಗ್ ಜಡೆ ಥರನೇ ಬರುತ್ತೆ. ಇನ್ನು ಕೆಲವದಲ್ಲಿ ಜಡೆ ಬಿಲ್ಲೆಗಳೇ ಬರುತ್ತೆ. ಆಮೇಲೆ ಸೊಂಟು ಡಾಬು ಅಷ್ಟೇ ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಸ್ಟೋನಲ್ಲಿದೆ. ಇದನ್ನು ಕೆಲವರೆಲ್ಲ ಅದನ್ನು ಇವಾಗ ಹೊಸ್ದಾಗಿ ಬಂದಿದೆ, ಅದನ್ನು ಲಾಂಗ್ ಚೈನ್ ಆಗು ಯೂಸ್ ಮಾಡ್ಬೋದು. ನಾನು ರೀಸೆಂಟಾಗಿ ನೋಡಿರೋ ರೀಲ್ಸಲ್ಲಿ ಲಾಂಗ್ ಚೈನಾಗೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸೊಂಟು ಡಾಬ್ ಥರನೂ ಯೂಸ್ ಮಾಡ್ಬೋದು. ಮತ್ತು ಸಿಂಪಲ್ ಮಕ್ಳಿಗೆ ಹಾಕೋಕ್ಕಾಗಲಿ, ದೊಡ್ಡವ್ರು ಹಾಕೊಳ್ಳೋದಕ್ಕಾಗಲಿ ನೆಕ್ಲೆಸ್ಗಳು ಇದ್ದಾವೆ. ಎಲ್ಲ ಚೆನ್ನಾಗಿದೆ. ಕಮಲ, ತಾವರೆ,
ಮತ್ತು ಕೆಲವೆಲ್ಲ ಪರ್ಟಿಕ್ಯುಲರ್ ಡಿಸೈನ್ಸ್ ಅಂತ ಹೇಳ್ಬೋದು, ಇಲ್ಲಾಂದರೆ ಡಿಫ್ರೆಂಟ್ ಡಿಸೈನ್ಗಳಲ್ಲಿ ಇವಾಗಿನ ಟ್ರೆಂಡ್ಗೆ ಜನಕ್ಕೆ ತಕ್ಕಂಗೆ ಡಿಸೈನ್ಗಳು ಬಂದಿದೆ. ಇಷ್ಟ ಆದವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನೋಡಿ, ಇದ್ರ ಜೊತೆಗೆಲ್ಲ ಇವಾಗ ಡಬಲ್ ಲೇಯರು, ಸಿಂಗಲ್ ಲೇಯರು, ಮೂರು ಲೇಯರ್ಗಳಲ್ಲೆಲ್ಲನೂ ನೆಕ್ಲೆಸ್ಗಳು ಬಂದಿದೆ. ತುಂಬ ಹೆವಿಯಾಗೂ ಕಾಣುತ್ತೆ. ಮತ್ತು ಅದು ನಮ್ಮ ಡ್ರೆಸ್ಗೆ ನಾವು ಯಾವ ಥರ ಇವಾಗ ಒಂದು ಗ್ರ್ಯಾಂಡ್ ಲುಕ್ ಕೊಡೋವಂಥ ಸೀರೆ ವೇರ್ ಮಾಡಿದ್ರೆ ಅದ್ರ ತಕ್ಕಂಗೆ ಜ್ಯುವೆಲರಿ ಇದೆ. ಮತ್ತು ಯಾವ್ದಾದ್ರು ಸಿಂಪಲ್ ಡ್ರೆಸ್ಗಾದರೆ, ಸಿಂಪಲ್ ಸ್ಯಾರಿಗಾದರೆ ಸಿಂಪಲ್ ಆಗಿರೋವಂಥದ್ದೇ ನೆಕ್ಲೆಸಸ್ಗಳಾಗಲಿ, ಹ್ಯಾಂಗಿಂಗ್ಸ್ ಆಗಲಿ, ಮತ್ತು ಜುಮ್ಕಾಗಳಾಗಲಿ ಎಲ್ಲ ಥರದ್ದು ಡಿಫ್ರೆಂಟ್ ಡಿಸೈನ್ಸಸ್ ಎಲ್ಲ ಸಿಗುತ್ತೆ. ಇಷ್ಟ ಆದವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಫುಲ್ಲು ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.